ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಬೇನಲ್. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಸಾಮಾನ್ಯವಾಗಿ ಅಣ್ಣ ತಮ್ಮಂದರು ಇಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಈ ಒಂದು ಆಸ್ತಿನ ಪಾಲು ಮಾಡ್ಕೊಳ್ಳೋದಕ್ಕೆ ಕೆಲವರಲ್ಲಿ ಸಂತೋಷವಾಗಿ ಕೆಲವರು ಮಾಡ್ಕೋತಾರೆ. ಮ್ಯಾಕ್ಸಿಮಮ್ 80% 90% ಜನಗಳು ಸ್ವಲ್ಪ ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಐತೆ, ಇಲ್ಲ ಚೆನ್ನಾಗಿರೋ ಜಾಗ ಅವ್ರಿಗೆ ಸಿಕ್ಕೈತೆ, ಇಲ್ಲ ರೋಡ್ ಪಕ್ಕದಾಗ ಅವ್ರಿಗೆ ಸಿಕ್ಬಿಟ್ಟೈತೆ, ರೇಟ್ ಇರೋ ಜಾಗದಲ್ಲಿ ಅವರಿದ್ದಾರೆ, ನಮ್ಗೆ ಈ ಜಾಗ ಬೇಡ ಆ ಜಾಗ ಬೇಕು, ಈ ಥರ ಒಂದು ಇರೋ ಆಸ್ತಿನ ಸರಿಯಾದ ರೀತಿ ಭಾಗ ಮಾಡ್ಕೊಳ್ಳೋಕ್ಕಾಗದೆ ಗಲಾಟೆಗಳು ಮಾಡ್ಕೊಳೋದು, ಜಗಳ ಮಾಡ್ಕೊಳ್ಳೋದು, ಕುಟುಂಬಗಳಲ್ಲಿ ಕಿತ್ತಾಟ ಗಲಾಟೆ, ಕೇಸ್ ಹೋಗ್ಬಿಡ್ತದೆ, ಕೋರ್ಟ್ಗೆ ಹೋಗ್ತದೆ. ಊರಾಗಿನ ಪಂಚಾಯಿತಿಗಳಲ್ಲಿ ನ್ಯಾಯ ಸಿಕ್ಕಲ್ಲ, ಯಾಕಂದರೆ ಒಪ್ಪಲ್ಲ. ಕೋರ್ಟ್ಗಳಲ್ಲಿ ಎಷ್ಟೋ ವರ್ಷಗಳು ನಡ್ಕೊಂತ ಹೋಗ್ತವೆ, ಈ ನೆಮ್ಮದಿ ಕಳ್ಕೊತವೆ. ಏನಾಗ್ತದೆ, ಅಣ್ಣ ತಮ್ಮಂದರು ಪ್ರೀತಿಯಿಂದ ಇದ್ದವರು ದಾಯಾದಿಗಳಾಗಿಬಿಡ್ತಾರೆ, ವೈರತ್ವ ಕಾರ್ತಾರೆ. ಇದನ್ನು ಅವ್ರನ್ನ ಹೋಗಲೇಬೇಕು, ಕುಟುಂಬ ನಾಶ ಆಗಬೇಕು, ಇನ್ನೇನೋ ಒಂದು ದೊಡ್ಡ ಪ್ರಯೋಗಗಳು, ಮಾಟ ಮಂತ್ರ ಪ್ರಯೋಗಗಳು ಇಂಥವೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಆಲ್ರೆಡಿ ಈ ಥರದ್ದು ನಡೀತಾ ಇದೆ. ಸೊ ಇಂಥ ಒಂದು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ದಿರೇ ಇವುಗಳಿಂದ ಆಚೆ ಬರೋದಕ್ಕೆ, ಮಾಟ ಮಂತ್ರ ಪ್ರಯೋಗಗಳು ಆಗದೆ ತಪ್ಪಿಸ್ಕೊಳ್ಳೋಕ್ಕೆ, ಇಲ್ಲ ಆಗಿದೆ ಅಂದರೆ ನಮಗೆ ಇದು ಆಗಾಯ್ತಾ ಇಲ್ಲ ಅಂತ ಪತ್ತೆ ಮಾಡ್ಕೊಳ್ಳೋಕ್ಕೆ, ಇವುಗಳಿಂದ ರಕ್ಷಣೆ ಮಾಡಿಕೊಂಡು ಒಳ್ಳೆ ಜೀವನ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ಕೋಬೋದು? ನಮಸ್ತೆ ವೀಕ್ಷಕರೇ. ಇದರಲ್ಲಿ ನಮಗೆ ಮಾಟ ಮಂತ್ರ ಇಂದ ಯಾವ ರೀತಿ ರಕ್ಷಣೆ ಬೇಕು, ಇದರಲ್ಲಿ ದಾಯಾದಿಗಳು ಥರ ಯಾವ ರೀತಿ ನಾವು ಕಚ್ಚಾಡ್ಕೊಂಡಂಗೆ ನಮ್ಮ ಸಲೀಸಾದಂಥ ನಮ್ಮ ಸೊತ್ತು ನಾವು ತಗೊಬೇಕು. ಈ ಎರಡು ಭಾಗಗಳು, ಈ ಎರಡು ಭಾಗದೊಳಗೆ ಏನಾಗುತ್ತಣ್ಣ, ಇವರು ಹುಟ್ಟಿದಾಗ ಒಂದೇ ತಾಯಿಯಿಂದ ಜನಿಸಿ ಬಂದು ಇವರು ಏನೈತೆ ಇವರು ಮದುವೆ ಆಗೋವರೆಗಾಗು ಇವರು ಏನೈತೆ ಒಂದು ನೆಮ್ಮದಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿನ ತನಕ ಏನು ಒಡಕ್ಕೆ ಬರಲ್ಲ. ಇವ್ರದ್ದೇ ಆದಂಥ ಒಂದು ಕುಟುಂಬ ಯಾವಾಗ ಬರುತ್ತಲ್ಲ, ಇವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಬರುತ್ತಲ್ಲ, ಅಲ್ಲಿಗೇನೈತೆ ಈ ಕುಟುಂಬದ ಮೇಲೆ ಈ ಕುಟುಂಬಕ್ಕೆ ವಾಲುತ್ತೆ. ಅವಲಂಬಿಕ ಅನ್ನತಕ್ಕದ್ದು ಏನಿರ್ತೈತಲ್ಲ ಅದು ಇವ್ರ ಮೇಲೆ ಏನೈತೆ ವಾಲುತ್ತೆ. ಆವಾಗ ಏನಾಗುತ್ತೆ, ಇವ್ರದ್ದೇ ಒಂದು ಕೊಠಡಿ ಏನೈತೆ ಕುಟುಂಬ ಅನ್ನತಕ್ಕದ್ದಾದಾಗ ಇವ್ರಿಗಿನ್ನೂ ಏನತಕ್ಕದ್ದು ಮದುವೆ ಏನಿಲ್ಲ. ಮದುವೆ ಆಗಲಿ ಅಲ್ಲಿಗೆ ಭಾಗ ಮಾಡ್ಸೋಣ, ಮದುವೆ ಆಗಲಿ ಅವ್ರಿಗೂ ಏನೈತೆ ನಿನ್ಗೆ ಅವ್ರಿಗೆ ಅಂತ ಒಂದು ಹಿರಿಯ ಮನಸ್ಸರ ಒಂದು ಶಾಂತಿವಾನ ಅಂತ ಹೇಳ್ತಾ ಇರ್ತಾರೆ. ಶಾಂತಿವಾನ ಹೇಳ್ಬೇಕಾದಾಗ ಹೂವನ್ನ ಲೆಕ್ಕಾಚಾರಕ್ಕಿರ್ತಾರೆ. ಇವಂದು ಏನೈತೆ ಅತ್ತ ನೋಡಿ ಇತ್ತು ನೋಡಿ ಒಂದು ಮದುವೆ ಮಾಡ್ತಾರೆ. ಮದುವೆ ಮಾಡಿ ಏನೈತೆ ಆಯಿತು ನಮಗೆ ಭಾಗ ಮಾಡ್ಕೊಳಾಗ ಈ ಕಾಣದ ಕೈಗಳು ಏನು ಮಾಡಿಬಿಡ್ತಾರೆ, ಪಟ್ಟನಾಗ ಏನೈತೆ ಒಂದು ಇವರಿಬ್ಬರಿಗೂ ಏನೈತೆ ಚೆನ್ನಾಗಿರ್ತಾರೆ. ಬಂದು ಹೆಣ್ಮಕ್ಳು ಚೆನ್ನಾಗಿರ್ತಾರೆ, ಸ್ವಸ್ಥಿರುನಿ ಮಕ್ಳುಗಳು ಚೆನ್ನಾಗಿ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಏನಾಗುತ್ತೆ ಏನೈತೆ, ಹಿಂದೆ ಯಾರಾದರೂ ಒಂದು ಜಮೀನು ಕೇಳಿರ್ತಾರೆ, ಆ ಜಮೀನು ಇಷ್ಟಪಟ್ಟಿರ್ತಾರೆ, ಏನಾದರೂ ಮಾಡಿ ಜಮೀನು ಹೊಡ್ಕೊಂಬಕ್ಕಣ, ಇದೊಂದಿಷ್ಟು ಜಮೀನು ತಗೊಂಬಿಟ್ರೆ ನನಗೆಲ್ಲ ಅನುಕೂಲ ಆಗುತ್ತೆ ಆಸೆ ಇಟ್ಟಿರ್ತಾರೆ ಆ ಜಮೀನಿಗೆ. ಓಕೆ, ಆ ಆಸೆ ಅನ್ನತಕ್ಕದ್ದು ಇಟ್ಟಿರ್ತಾರಲ್ಲ, ಜಮೀನು ಪಡ್ಕೊಬೇಕು ಅನ್ನೋ ಉದ್ದೇಶದೊಳಗೆ ಇದನ್ನೇನೈತೆ ಇವರಿಬ್ಬರು ಒಳಗೆ ಒಂದು ಕಲ್ಲು ಹಾಯಿಸಿದ್ದಾರೆ. ಇವರಿಬ್ರು ಅಲ್ಲಿ ದಾಯಾದಿಗಳು ಇವರೇ ಕಿತ್ತಾಡ್ಕೊಂಡು ಇದನ್ನೇನೈತೆ ಇವನು ಮಾಡಿಸ್ತಾನೆ ಅನ್ನತಕ್ಕದ ಇವನಿಗೆ, ಇವನು ಮಾಡಿಸ್ತಾನೆ ಅನ್ನತಕ್ಕದ್ದು ಇವನಿಗೆ. ಸೊ ಹಿಂಗೆ ನಡೀತದೆ. ಇವರಿಬ್ಬರಲ್ಲೂ ಮಾತ್ರ ನಡೀತಾ ಇರ್ತಾರೆ. ಈ ಮೂರನೇ ಕೈ ಮಾಡಿಸ್ತಾರೆ, ಕೈ ಕೇಳ ಯಾರ್ದೋ ಇನ್ನೊಬ್ರು ಮಾತು ಕೇಳ್ತಾರೆ. ಇದರಲ್ಲಿ ಇವನು ಹೇಳ್ಕೊಡ್ತಾ ಇರ್ತಾನೆ, ನಿಮ್ಮ ಅಣ್ಣ ಹಂಗಂದ ಹಂಗಂದ ಅಂತ, ತಿರುಗಿ ನಿನ್ನ ತಮ್ಮ ಅಲ್ಲಿ ಹಿಂಗೆ ಬೇಕಂತದ್ದ ಹಂಗೆ ಬೇಕಂತದ್ದ, ನಮ್ಮ ಅಣ್ಣ ನಮ್ಮ ಅದಕ್ಕೆ ಹಿಂಗೆ ಮೋಸ ಮಾಡಿರು ಅಂತಾನೆ. ಆಮೇಲೆ ಅವ್ರ ಅಣ್ಣನ ತಕೋಗೋದು, ನಿನ್ನ ತಮ್ಮನು ಹಿಂಗೆ ಬೇಕಂತಿದ್ರು ಕಣಪ್ಪ ಅಂತಾನೆ ಅಲ್ಲಿ ಹೋಗಿ ಹೇಳೋದು. ಇದನ್ನೇನೈತೆ ಇಬ್ಬರಿಗೂ ಹಚ್ಚಿಕ್ತಾನೆ. ಹಚ್ಚಿಕ್ಕೇನೈತೆ ಇದನ್ನು ಒಂದು ನಾರ್ದನ್ ಥರ ಮಾಡ್ತಾನೆ. ಅದು ಆದ ತಕ್ಷಣ ಏನೈತೆ ಇನ್ನು ಏನೈತೆ ಇವ್ರನ್ನ ಉಪಯೋಗಿಸ್ಕೊಳ್ತಾ ಇರ್ತಾರಲ್ಲ, ಇವ್ರಿಗೆ ಬೇಕಾದಾರನೆ ಆ ಜಾಗದಕ್ಕೆ ಏನೈತೆ ತಗೊಂಡೋಗಿ ಏನೈತೆ ಅದ್ರ ಕೈಲೇ ಇಕ್ಸೋದು. ಬಾರ್ಲೆ ನಂಗೆ ಒಂದು ದೇವಸ್ಥಾನ ಗೊತ್ತು, ಅಲ್ಲೊಬ್ರು ಗುರುಗಳವ್ರೆ, ನಿನಗಿಂಥದ್ದು ಮಾಡೋಣ ಅಂತ ನಿಮ್ಮ ಅಣ್ಣನ ಬಾಯಿ ಮುಚ್ಚಿಸ್ಬಿಟ್ಟು ಆ ಜಮೀನು ನಿನ್ನಂತಲೇ ಮಾಡಿಸ್ಬಿಡೋಣ, ಅಷ್ಟು ಏನೈತೆ ಇದ್ರೆ ಇರ್ತಾನೆ, ಹೋದ್ರಕ್ಕ ನಿಮ್ಮ ಅಣ್ಣನೇ ತೆಗೆದುಬಿಡೋಣ ಅಂತಾರೆ. ಅಲ್ಲಿ ಇವನೇ ಏನೈತೆ ಎಬ್ರಿಷ್ ಕರ್ಕೊಂಡು ಹೋಗ್ತಾನೆ, ಅಲ್ಲಿಗೆ ಅವನಿಗೆ ದಾರಿ ಮಾಡ್ಕೊಡ್ತಾರೆ. ದಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಏನೈತೆ ಇವನೇ ಬೇಕು ಅಂತಾನ, ಫಸ್ಟಿಗೆ ಅವನು ಮುಗಿಸ್ತಾನೆ, ಆಮೇಲೆ ಇವನು ಮುಗಿಸ್ತಾನೆ, ಜಮೀನು ಹೊಡಿತಾರೆ. ಹಿಂಗೆ ಇವನಿಗೇನಾಯ್ತ, ಅಯ್ಯೋ ಪಾಪ ನಾನೇನಾಯ್ತ ದುಡ್ಡು ಕೊಟ್ಟೆ, ನಿನ್ನ ಕಾಯಿಲೆಗಳಿಗೆ ನಿಮ್ಮದು ಎಲ್ಲ ಕೊಟ್ಟೆ, ನಾನು ದೃಢ ಕೊಟ್ಟಾರ ಸಾಯಿರೋ ನಿಮ್ಮ ಮನಕಾಯಿ ಹೋಗ ಅಂತಾನೆ. ನಾನೇನೈತೆ ಈಗ ನನ್ನ ಮಕ್ಳ ಮರಿ ಬೀದಿ ತರ್ಬೇಕಲ್ಲಪ್ಪ, ನಿಮ್ಮದೇನೈತೆ ಎಲ್ಲ ದುಡ್ಡು ಕೊಟ್ಟು ನಿಮ್ಮನ್ನೆಲ್ಲ ರೆಡಿ ಮಾಡಿಸ್ತೆ, ನೀವು ನಿಮ್ಮ ಮನೆ ಬರೋಕ್ಕೆ ನಾನೇನು ಮಾಡೋಕ್ಕಾಗಲ್ಲ, ಏನೈತೆ ಹೋಗೋದು ಹೋಗ್ತೇನೆ, ನನಗೇನೈತ ಆ ಜಮೀನಾರ ಮಾಡಿಕೊಟ್ಟು ಹೋಗು ನನ್ನ ಹೆಸ್ರಿಗೆ ಅಂತ. ಇಲ್ಲಿ ಬಾಯ್ಲಿ ದಾನ ಪತ್ರ ಅಂತ ಹೇಳ್ಬಿಟ್ಟು ಮಾಡಿಕೊಡು, ಅಲ್ಲಿ ಹೋಗ್ಬಿಟ್ಟು ಒಂದು ದಾನ ಪತ್ರ ಥರ ಮಾಡಿಸ್ಕೊಳೋಣ, ರಿಜಿಸ್ಟರ್ ಆಗುತ್ತೆ ನನಗೆ ಅಂತ. ಆವಾಗ ಏನೈತಿ ಈ ಥರ ನೋಡಿ ಅವ್ನು ಆಸೆ ಪಟ್ಟದ್ದು ಆ ಜಾಗ ಅವ್ನು ಹೊಡ್ಕೊಂಡು. ಸೊ ಇಲ್ಲಿ ನಷ್ಟ ಆಗಿದ್ದು ಎರಡು ಕುಟುಂಬ, ಇವೆರಡು ಹೊಡೆದೋದು. ಅದ್ರಾಗ ಅವನು ಹೋದ, ಇವನು ಉಳ್ಕೊಂಡ, ಇವನು ನಾಳೆ ಇವನು ಹೊಡ್ದ.
ಇಲ್ಲಿ ಏನೈತೆ ಇದು ಎಕ್ಸಾಂಪಲ್ ಏನೈತೆ ಅಲ್ಲೇ 3-4 ಕುಟುಂಬ ಈ ಥರ ಆಗಿರೋ ನನ್ನ ಐತಿ. ನಿಮ್ಮ ಹತ್ರಕ್ಕೆ ಈ ಥರದ್ದು ಗಮನಕ್ಕೆ ಬಂದಿದ್ದಾರೆ. ಇನ್ನು ಏನೈತೆ ಇವನ್ನ ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ ಕಾಣದ ಕೈಗಳು ಹಿಂಗೆ ಆಗೋಗಿ ಹಿಂಗೆ ಮಾಡ್ಕೊಂಡು ಅದನ್ನ ಏನೇನು ಅವನ ಆಸೆ ಇಟ್ಟು ಅದನ್ನು ಅನುಭವಿಸ್ಬೇಕು ಅನ್ನೋತಕ್ಕದನ್ನು ಈ ಹೆಣ್ಣಿನ ವಶೀಕರಣ ಮಾಡ್ಕೊಂತಾರೆ ನೋಡಿ. ಈ ಹೆಣ್ಣು ನನಗೆ ಆಗ್ಬೇಕು, ಅವಳನ್ನ ಚೆನ್ನಾಗವಳು, ಅವಳು ನನಗೆ ಬೇಕೇ ಬೇಕು, ಅವಳು ನಾನು ಇಷ್ಟ, ಅವಳು ನನ್ನ ಬಿಟ್ಟು ಇನ್ನೆಲ್ಲೇ ಹೋಗ್ಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ ನೋಡಿ. ಅದೇ ಥರ ಭೂಮಿನೂ ಹಂಗೆ ಮಾಡ್ಕೊಂತಾರೆ. ಸೊ ಇದು ಕೂಡ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾರೆ. ಇವತ್ತು ಎಷ್ಟೋ ಥರ ಅಲ್ಲಿ ಇವತ್ತು ಈ ಜನ ನ್ಯಾಯ ಮಾಡ್ತಾರರು ಇವರೆಲ್ಲ ನನ್ನ ಕಡೆಗೆ ಆಗ್ಬೇಕು ಕಾಣದ್ದು ತಿಳ್ಕ ಇಡ್ತಾರೆ. ರಾಜ್ಯ ವಶೀಕರಣ, ಸಭೆ ವಶೀಕರಣ ಅಂತ ಹೇಳ್ಬಿಟ್ಟು ಆ ಸಭೆ ವಶೀಕರಣ ರಾಜ್ಯ ವಶೀಕರಣ ಕೆಲಸ ಮಾಡುತ್ತೆ. ಆವಾಗ ಏನಾಗುತ್ತೆ, ಅವ್ನು ಬಂದು ಏನೈತೆ ಮಾತು ಕುಂತ್ಕೊಂಡಾಗ ಏನು ಹೇಳ್ರಪ್ಪ ಅಂದರೆ ಅವ್ರಿಗೊಂಥರ ವಾಕ್ ಸ್ತಂಭನ ಥರ ಆಗ್ತಾರೆ. ಎಲ್ಲ ಅವನ ಕಡೆಗೆ ಬರ್ತದೆ. ಇವ್ರ ಕಡೆಗೆ ಮಾತಾಡ್ಬೇಕು ಅಂತ ನಿನ್ನ ಕಡೆಗೆ ನಿನ್ನ ಪರವಾಗಿ ಬಂದಿದ್ದಾರು ನನ್ನ ಪರವಾಗಿ ಮಾತಾಡ್ಬಿಡ್ತಾರೆ. ಸೊ ಇಲ್ಲಿ ಗೇಮ್ ಚೇಂಜ್ ಆಗೋಯ್ತು. ಗೇಮ್ ಚೇಂಜ್ ಇದೇನೇ, ನೀವು ಅಲ್ಲಿಂದ ಹಿಂಗೆ ಬಂದ್ರಿ, ನಿಮ್ಗೆಲ್ಲ ಖರ್ಚು ಮಾಡ್ಕೊಂಡು ಎಲ್ಲ ತಿನ್ನಿಸ್ಕೊಂಡು ಎಲ್ಲ ಕರ್ಕೊಂಬಂದ್ರೆ ನೋಡ್ತಿದ್ದಂಗೆ ನೀವು ಹಿಂಗಾಗಿ ಊಟ ಆಗ್ಬಿಟ್ರೆ ನನಗೇನು ಈ ನಾವು ಏನು ಇಲ್ಲಿ ನೋಡಿರಿ ಹಿಂಗೆ ಬಂದು ನಾವು ನೋಡಿರಿ ಅಲ್ಲಿ ಅದೇ ಹಿಂಗೆ ಆಕಸ್ಮಿಕ ಆಗ್ಬಿಡ್ತು ಅಂತಾರೆ. ಇದು ಏನಂತ ಸನ್ನಿವೇಶ ಅನ್ನತಕ್ಕದ್ದು ಅಲ್ಲೇ ಸ್ಥಿತಿ ಹಂಗೆ ಮಾಡಿಬಿಡ್ತಾವಾಗ. ಏನು ಹೇಳು, ನಮ್ಮ ಮಂತ್ರ, ನಮ್ಮ ತಂತ್ರ, ನಮ್ಮ ಪ್ರಯೋಗ, ಆ ಮಂತ್ರ ತಂತ್ರದೊಳಗೆ ಪ್ರಯೋಗ ಅಲ್ಲಿ ಹಂಗೆ ಅವನ್ನ ವಶೀಕರಣ ಮಾಡ್ಕೊಂಡ್ರು. ಇದು ಏನೈತೆ ಈ ಮಾಂತ್ರಿಕ ಕ್ರಿಯೆಯೊಳಗೆ ಆಗಿದ್ದು ಒಂದನೇ ಭಾಗ ಇದು. ಇನ್ನು ಇದರಿಂದ ನಾವು ಈ ಆಗೋದಕ್ಕೆ ಮುಂದೆಗೆ ನಾವು ಯಾವ ರೀತಿ ಹೆಚ್ಚಿಸ್ಕೊಬೇಕು ಅಂದಾಗ ಇವರಲ್ಲಿ ಸ್ವಲ್ಪ ಏನತಕ್ಕದ್ದು ಜಗಳಗಳು, ಸಣ್ಣ ಪುಟ್ಟ ಜಗಳಗಳು ಸ್ಟಾರ್ಟ್ ಆಗ್ತಾ ಇರ್ತೈತೆ. ಅವಾಗೇನಂತ ಮನಸ್ತಾಪಗಳು ಆಗ್ತಾನೆ ಇರ್ತೈತೆ. ಅವನ ಮಾತು ಇವನಿಗೆ ಕೇಳ್ದಂಗೆ, ಇವನ ಮಾತು ಅವನಿಗೆ ಕೇಳ್ದಂಗೆ ಇದು ಬೆಳವಣಿಗೆ ಆಗ್ತಾ ಇರ್ತೈತೆ. ಅವಾಗ ಏನಾಗುತ್ತೆ, ಹೋಗಿ ಮನೆ ದೇವ್ರುಗಳ್ಗೆ ಹೋಗಿ ಶರಣ ಆಗ್ಬೇಕು, ಇಲ್ಲಾಂದರೆ ಒಂದು ಯಾರನ್ನಾರ ಒಬ್ಬರನ್ನ ಗುರುಗಳ್ನ ಮೀಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಅಲ್ಲಿಂದ ನಮಗೆ ಸ್ಪಷ್ಟತೆ ಸಿಗುತ್ತೆ, ಹಿಂಗೆ ಮುನ್ನೆಚ್ಚರಿಕೆ ಸಿಗುತ್ತೆ. ಅವಾಗ ಪಾಪ ಹಿಂಗೆ ಯಾರೋ ಹಿಂಗೆ ಏನಾದ್ರು ಸಮಸ್ಯೆ ಕಾಯ್ತಾರೆ, ಯಾವುದೋ ಒಂದು ಕೆಟ್ಟ ಕಣ್ಣು ಬೀಳ್ತಾಯಿತ್ತೆ, ಆ ಕೆಟ್ಟ ಕಣ್ಣಿಂದ ತಪ್ಪಿಸ್ಕೊಂತ ಉತ್ತರ ಸಿಗುತ್ತೆ. ಆ ಉತ್ತರ ಸಿಗ್ತಿದ್ದಂಗೆ ನಾವು ಆ ಜಾಗನ ಏನೈತೆ ಬೇಲಿ ಹಾಕ್ಕೊಂಬಿಟ್ರೆ ಒಳ್ಳೆಯದು. ಕಾಂಪೌಂಡ್ ಮಾಡ್ಕೊಂಬಿಟ್ರೆ ಯಾವನೂ ಬರೋಲ್ಲ ಅಲ್ಲಿಗೆ. ಸೇಫ್ಟಿ ಓಪನ್ ಇದ್ರೆ ತಾನೇ ಎಲ್ಲರೂ ಬರೋದು. ಆ ಥರಕ್ಕೇನೈತೆ ನಾವು ರಕ್ಷಣೆ ಮಾಡ್ಕೊಬೇಕಾದಾಗ ಯಾವ್ಯಾವ ತಂತ್ರ ಅನ್ನತಕ್ಕದ್ದು ಆದಮೇಲೆ ಇದ್ರಾಗೆ ಆ ತಂತ್ರ ನಮ್ಗೆ ಆಗಿದೆ ಅನ್ನತಕ್ಕ ತಿಳ್ಕೊಳ್ಬೇಕಾದಾಗ ಏನಾಗುತ್ತೆ, ಮನೆ ಒಳಗೆ ಕಲಹ ಜಾಸ್ತಿ ಆಗ್ತಾ ಇರ್ತದೆ. ಸುಮ್ಮನೆ ಏನೈತೆ ಮಕ್ಳು ಮರಿ ಮೇಲೆ ಜಗಳ, ಗಂಡ್ರಿಗೆ ಜಗಳ, ಏನೈತೆ ತಮ್ಮನೆಂಡ್ರಿಗೆ ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ ಇರಲ್ಲ. ಈ ಕಡೆ ತಾಯಿ ತಂದೆನೇ ಹೊಂದಾಣಿಕೆ ಇರಲ್ಲ. ಇವನು ಚಿಕ್ಕ ಮಗನ ಕಡೆಗೆ ನಮ್ಮ ಅಪ್ಪ ಅಮ್ಮ, ದೊಡ್ಡ ಮಗನ ಕಡೆಗೆ ನಮ್ಮ ಅಪ್ಪ ಅಮ್ಮ. ಇಲ್ಲಿ ಏನೈತೆ, ಇಲ್ಲಿ ಇವರೇ ಡಿವೈಡ್ ಮಾಡ್ತಾರೆ, ಭಾಗ ಮಾಡ್ತಾರೆ, ಜಮೀನು ಭಾಗ ಮಾಡ್ದಂಗೆ. ಅಲ್ಲಿ ಎಲ್ಲ ಭಾಗ ಮಾಡೋದಕ್ಕೆ ಮುಂದೆ ಏನೈತೆ, ಇವ್ರನ್ನೆಲ್ಲ ಏನೈತೆ ದೂರ ಪಡಿಸ್ಬೇಕು ಅನ್ನೋ ಶಕ್ತಿ ಬೇರೆ ಇರ್ತೈತಿ. ಇವರೆಲ್ಲ ದೇಹದೊಳಗೂ ಏನೈತೆ ಈ ಚೌಡಿ ಅನ್ನತಕ್ಕದ್ದು ಕೆಟ್ಟ ದುಷ್ಟ ಶಕ್ತಿ, ಶುದ್ಧ ಶಕ್ತಿ, ನಮ್ಮನ್ನು ಹಿಂದೆ ಯಾವ ರೀತಿ ಕಾಪಾಡೋಕ್ಕೆ ಒಂದು ದೈವ ಶಕ್ತಿ ಇರುತ್ತಲ್ಲ, ಹಿಂದೆ ಎಪಿಸೋಡಾಗಿ ಹೇಳಿದ್ದೀನಲ್ಲ ಹಂಗೆ, ಅದೇ ರೀತಿ ಅನ್ನತಕ್ಕದ್ದು ಒಂದು ಇದು ದುಷ್ಟಶಕ್ತಿ ಶೂದ್ರ ಪೂಜೆ ಒಳಗಿಂದ ಉಪಯುಕ್ತವಾಗಿ ಏನೈತೆ ಬಂದಿದ್ದಂಥ ಶಕ್ತಿ ಅದು ಆತ್ಮದೊಳಗಿರುತ್ತೆ. ಅದನ್ನು ಯಾರ್ಯಾರು ಆತ್ಮದೊಳಗೆ ಎಷ್ಟೆಷ್ಟು ಬೇಕನ್ನೋ, ಸ್ವಾಮಿ ನಾವೆಲ್ಲ ಪರಿಹಾರ ಮಾಡ್ಕೊಂಡಿದ್ದೀವಿ ಅಂತಾರೆ, ದೇಹದೊಳಗಿಂದ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಮನೆಯಾಗಿರ್ತೈತಿ. ಸೊ ಅದು ಇಲ್ಲೇ ಎಲ್ಲೂ ಹೋಗಲ್ಲ, ನಿಮ್ಮ ಸುತ್ತನೇ ಇರುತ್ತೆ. ಹಾಂ, ಇಲ್ಲಿಂದ ತಪ್ಪಿಸ್ಕೊಳತ್ತೆ, ಮನೆ ಒಳಗೆ ಇರ್ತೈತಿ. ಮನೆ ಒಳಗಿರ್ತೈದು ಅದನ್ನೇ ಮನೆಯದು ಇಲ್ಲದು ಎಲ್ಲ ಕಂಪೇರ್ ಮಾಡಿ ಯಾವಾಗ ಅದಕ್ಕೊಂದು ದೇವತೆ ಮಾಡಿ ಅದರಿಂದ ಏನೈತೆ ಸ್ವಲ್ಪ ಅವ್ರ ಮನೆ ಒಳಗೆ ಉಪ್ಪು, ಕಾಳು, ಕಡ್ಡಿ, ಮೆಣಸಿನ್ಕಾಯಿ, ಊದ್ಗಡ್ಡಿ ಇನ್ನತಕ್ಕದ್ದು ಇಟ್ಕೊಂಡು ಬೆಂಕಿ ಕಡ್ಡಿ, ಇನ್ನು ಖಾರ ಸಂಬಾರ, ಇನ್ನು ಟೀ ಪುಡಿ, ಸಕ್ಕರೆ ಎಲ್ಲದು ಪ್ರತಿಯೊಂದು ಇಷ್ಟು ಗಂಟು ಕಟ್ಟಬೇಕು. ಓಕೆ, ಎಲ್ಲ ಒಂದೊಂದು ಸ್ಪೂನ್ ಹಾಕಿ ಒಂದು ದೇವತೆ ಮಾಡಿ ಏನೈತೆ ಅದಕ್ಕೆ ಅದನ್ನು ಮನೆಯಿಂದ ಸಾಗಾಕ್ಬೇಕು. ಮೊದಲು ಇದನ್ನು ಯಾಕೆ ಮಾಡ್ತಾರೆ ಅಂದರೆ, ಮೊದಲು ಏನೈತೆ ಕಾಲ್ದ್ರ, ಒಂದು ಪ್ಲೇಕ್ ರೋಗ, ಏನೈತೆ ಒಂದು ಸಿಡುಬು, ಏನಾದ ಇಂಥ ಹುಡುಗರಿಗೆ ಕಾಯಿಲೆ, ಮಕ್ಳುಗಳಿಗೆ ದನಗಳು ಸಾಯ್ತಾ ಇದ್ರೆ ಇಂಥವ್ಕೆ ಏನು ಮಾಡೋರು ಗೊತ್ತಂದ್ರೆ ಒಂದು ಬೇವಿನ ಗಿಡಕ್ಕೆ ಏನೈತೆ ಮನೆಯಿಂದನೈತೆ ಒಂದು ದೇವತೆ ಮಾಡಿ ಎಲ್ಲಾದ ಒಂದು ಪದಾರ್ಥಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಸಾಗಾಗಿ ಕಳಿಸ್ಬಿಡೋರು. ಸೊ ಅದ್ರ ಜೊತೆ ಆ ಗ್ರಾಮದಿಂದನ ನಿಮ್ಮಿಂದನೈತೆ ನಾವು ಏನೇನು ತಿಂತಾ ಇರ್ತೀವಿ ಅದರೊಳಗೆಲ್ಲ ಇರುತ್ತೆ. ಓಕೆ, ಹಾಂ, ನಾವು ಯಾವ ಪದಾರ್ಥ ತಿಂತಾ ಇರ್ತೀವಿ ಆ ಪದಾರ್ಥದೊಳಗೆಲ್ಲ ಇರುತ್ತೆ. ಆ ಪದಾರ್ಥದಿಂದ ಏನೈತೆ ನಮ್ಮನ್ನು ಬೇರ್ಪಡಿಸ್ಬೇಕು ಅಂದಾಗ ಆ ಧಾನ್ಯಗಳನ್ನೇನೈತೆ ಕೊಟ್ಟು ಸಾಗಾಗ್ತಾಗ ಇದನ್ನು ತಾಂಡು ನೀನು ಇದ್ರಾಗ ಎಲ್ಲದ್ರೊಳಗೂ ಹೋಯ್ತಲ್ಲಮ್ಮ, ಈ ಎಲ್ಲದ್ರೊಳಗೂ ಇರೋ ಶಕ್ತಿನ ತಾಂಡ್ಬಿಟ್ಟು ನೀನು ಹೋಗಮ್ಮ ಆಚೆಗೆ ಅಂತ ಕಳಿಸ್ಬೇಕಂತ. ಸೊ ಅದು ಅದರಲ್ಲಿ ತೃಪ್ತಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬಿಡುತ್ತೆ. ಇದ್ರಾಗಿರೋದನ್ನ ತಾಂಡು ಎಳ್ಕೊಂಡು ಹೋಗುತ್ತೆ ಅದು. ಇದು ಗೊತ್ತಿಲ್ಲ ತುಂಬ ಜನಕ್ಕೆ. ಈಗ ನಮ್ಗೇನಾಗುತ್ತೆ ಅಂದರೆ, ಈಗ ಎಲ್ಲಾದ್ರೂ ಒಂದು ಕ್ರಿಮಿಕೀಟ ಕಚ್ಚಿರ್ತೈತಿ, ಹಂಗಂತ ದೇಹನೇ ಹಂಗಾನೇ ಕಟ್ ಮಾಡಲ್ಲ. ಹೌದು, ಅಲ್ಲಿ ಎಲ್ಲಿ ಇದೆ ಅದು ಪಾಯ್ಸನ್ ಸೇರಿರ್ತೈತೆ ಅದನ್ನು ಎಳ್ಕೊಳ್ತೀವಿ ನಾವು.
ಅದನ್ನ ಎಳ್ಕೊಂಡಾಗ ಏನೈತೆ ಒಂದು ಸ್ವಲ್ಪ ರಕ್ತ ಒಂದು ಸ್ವಲ್ಪ ಅದು ಸೇರುತ್ತೆ. ಬರುತ್ತೆ, ಅದನ್ನು ಹಂಗಂತ ಪೂರ ರಕ್ತನೇ ಸೋಸಲ್ಲ ನಾವು, ಸ್ವಲ್ಪ ಕೊಟ್ಟು ಕಳಿಸುತ್ತಾರೆ. ಹಾಂ, ಅದೇ ಥರ ಏನೈತೆ ನಾವು ಇದನ್ನು ಭಾಗ ಹಂಗೆ ತಮ್ಮಕಣ ಇದನ್ನು ಮಾಡಿದಾಗ ಏನೈತೆ ಆ ಮನೆ ಆ ಕುಟುಂಬ ಸೇಫ್ಟಿ. ಸೂಪರ್ ಸೂಪರ್, ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಯಾಕಂದರೆ ಇದ್ರ ಬಗ್ಗೆ ಸಾಧ್ಯವಾದರೆ ಒಂದು ಪ್ರಾಕ್ಟಿಕಲ್ಲಾಗಿ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಇದನ್ನು ಮಾಡಿ ಪ್ರಾಕ್ಟಿಕಲಾಗಿ ತೋರಿಸೋಣ ನಮ್ಮ ವೀಕ್ಷಕರ ಗಮನಕ್ಕೆ. ಸೊ ವೀಕ್ಷಕರು, ಯಾಕಂದರೆ ಈಗ ಸಾಮಾನ್ಯವಾಗಿ ಅಣ್ಣ ತಮ್ಮಂದರು ಆಸ್ತಿ ವಿಚಾರಗಳಲ್ಲಿ ಗಲಾಟೆಗಳು ಎಲ್ಲ ಕಡೆ ಬಂದಿದೆ. ಎಲ್ಲ ಮನೆಗಳಲ್ಲಿ ಅದನ್ನು ನ್ಯಾಯ ಬಗೆಹರಿಸೋಕ್ಕಾಗ್ದಿರ ಗ್ರಾಮಸ್ಥರುಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ, ಅಂದರೆ ಊರಲ್ಲಿ ಆಗದೆ ಅದು ಕೋರ್ಟಲ್ಲಿ ತಗಲಿಕೊಂಡಿರ್ತದೆ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಆಸ್ತಿಗಳು ಕೋರ್ಟಲ್ಲಿದ್ದಾವೆ. ಸೊ ಈ ಒಂದು ವಿಚಾರ ಕೋರ್ಟ್ ಜಗಳಗಳು ಇಷ್ಟು ಈಸಿಯಾಗಿ ಬಗೆಹರಿತಾ ಇಲ್ಲ. ಅದ್ರ ಹಿಂದೆ ಕಾರಣಗಳು ಜಮೀನು ಯಾರೋ ಹೊಡ್ಕೊಳಕ್ಕೆ ಇನ್ನೊಬ್ಬರು ದಾರಿ ಮಾಡೋ ಇರ್ಬೋದು, ಇಲ್ಲ ಅಣ್ಣ ತಮ್ಮಂದ್ರಲ್ಲೇ ಇನ್ನೊಬ್ರಿಗೆ ನನಗೆ ಯಾಕೆ ಅದು ಜಾಸ್ತಿ, ಅವ್ರಿಗೆ ಯಾಕೆ ಅದು ಚೆನ್ನಾಗಿರೋದು ಹೋಗಿದೆ, ಈ ಒಂದು ಉದ್ದೇಶಕ್ಕೆ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಇವೆಲ್ಲನೂ ನಮ್ಮ ಗಮನಕ್ಕೆ ಬಂದಿರೋವು ಸಾಕಷ್ಟು ಕೇಸ್ಗಳಿದ್ದಾವೆ. ಬಟ್ ಇವುಗಳಿಂದ ಆಚೆ ಹೋಗ್ಬೇಕಂದ್ರೆ ಒಂದು ದೈವದ ಮೊರೆ, ದೈವ ಕೂಡ ನಮ್ಗೆ ಇದರಲ್ಲಿ ಒಂದು ರಕ್ಷಣೆ ಮಾಡಿಕೊಡುತ್ತೆ. ಇಂಥ ಒಂದು ತೊಂದರೆ ಆಗದೆ ಇರೋ ಥರ ಅದು ಕಾಪಾಡಿಕೊಳ್ಳುತ್ತೆ. ಬಟ್ ಅಲ್ಲಿ ನಾವು ಯಾಮಾರಿ ದೈವಕ್ಕೆ ಸಂಬಂಧಪಟ್ಟಂತೆ ಮನೆ ದೇವರಾಗ್ಬೋದು, ಇಲ್ಲ ನಮ್ಮನ್ನು ಕಾಪಾಡ್ತಾ ಇರೋ ದೇವರಿಗೆ ನಿಷ್ಠೆಯಿಂದ ಇಲ್ಲದೆ ಇದ್ದಾಗ ಇಲ್ಲಿ ಎಲ್ಲವೂ ಅಡಚಣೆಗಳಾಗ್ತವೆ, ಎಲ್ಲ ಎಡವಟ್ಟಾಗ್ತದೆ, ಜೀವನ ಕೆಟ್ಟೋಗುತ್ತೆ. ಸೊ ಇವುಗಳು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನು ಇದರ ಬಗ್ಗೆ ಬೇರೆ ವಿಚಾರಗಳು ನಾನು ಗೋವಿಂದಣ್ಣವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.